ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನದ ಕ್ವಶನ್ ಏನಪ್ಪ ಅಂತಂದರೆ, ನನ್ನ ಫೇಸು ಏನು ಇಷ್ಟೊಂದು ಗ್ಲೋ ಆಗಿದೆ ಮತ್ತು ಒಂದು ಕೂಡ ಪಿಂಪಲ್ ಕಲೆಗಳು ಎಲ್ಲೂ ಇಲ್ಲ. ಸೊ ನೀವು ಏನು ಯೂಸ್ ಮಾಡ್ತಿದ್ದೀರಾ? ಮತ್ತು ಬೊಂಗು ಅಂತಾರೆ ಗೊತ್ತಾ, ಅದಕ್ಕೂ ಕೂಡ ಇದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಟ್ರೈ ಮಾಡಿಲ್ಲ, ನಾನು ಹೇಳೋ ಅಂಥ ರೆಮಿಡಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಬೊಂಗಾಗಿರ್ಬೋದು, ವೈಟ್ ಪ್ಯಾಚಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ನಾನು ಹೇಳಿಕೊಡೋವಂಥ ರೆಮಿಡಿ. ನೀವು ಕೂಡ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ಕೇವಲ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಅದು ಮನೇಲಿರೋವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಬೊಂಗನ ಯಾವ ರೀತಿ ಹೋಗ್ಲಾಡಿಸ್ಕೊಬೋದು, ಮತ್ತು ಸ್ಕಿನ್ನು ಕೂಡ ಎಷ್ಟು ಶೈನಿಂಗ್ ಆಗಿ ಕಾಣಿಸುತ್ತೆ ನೋಡಿ. ಸೊ ಬನ್ನಿ, ನಾನು ತೋರಿಸ್ತೀನಿ ನಿಮಗೆ ರೆಮಿಡಿ ಯಾವುದಂತ ಹೇಳ್ಬಿಟ್ಟದು. ನಾನು ಡೈಲಿ ಅದು, ಈಗ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಡೈಲಿ ಹಾಕೋಕ್ಕಾಗಲ್ಲ, ಕೆಲಸಕ್ಕೆಲ್ಲ ಹೋಗ್ತಿರ್ತಾರೆ. ಈಗ ಡೈಲಿ ಯಾರು ಕಡಲೆ ಹಿಟ್ಟಲ್ಲಿ ಮುಖ ತೊಳ್ಕೊಂಡು ಯಾರು ಕೂತ್ಕೋತಾರೆ, ಮತ್ತು ಅಕ್ಕಿ ಹಿಟ್ಟಿಂದ ಯಾರು ಮುಖ ತೊಳಿತಾ ಇರ್ತಾರೆ. ಸೊ ಅದಕ್ಕೆ ನಾನು ಡೈಲಿ ನಾವು ಪ್ರತಿನಿತ್ಯ ಅದನ್ನ ಬೆಳಗ್ಗೆ ಸಂಜೆ ಯೂಸ್ ಮಾಡೋವಂಥದ್ದನ್ನೇ ತೋರಿಸ್ಕೊಡ್ತೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ನೋಡಿ, ಪಿಗ್ಮೆಂಟೇಷನ್ ಅಂದರೆ ಕೆಲವ್ರಿಗೆ ಮುಖದ ಮೇಲೆ ಬೊಂಗಿರುತ್ತೆ, ಪಿಂಪಲ್ ಆಗಿರೋ ಕಲೆಗಳಿರುತ್ತೆ. ಅದು ಎಲ್ಲದಕ್ಕೂ ಇದು ಒಂದೇ ಸೋಪ್ ಅಂತಲೇ ಹೇಳಿ. ನೀವು ಯಾವ ಮೆಡಿಕಲಲ್ಲಿ ಹೋಗಿ ನಿಮಗೆ ಗೊತ್ತಿಲ್ಲದೆ ಯಾವುದ್ಯಾವುದೋ ಸೋಪೆಲ್ಲ ತೊಗೊಬಂದು ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕಂದರೆ ನಮ್ಮ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ಮನೇಲಿ ಯಾವ ರೀತಿ ಮಾಡ್ಕೋತೀನಿ ಸೋಪ್ನ. ಈಗ ಆಲ್ಮೋಸ್ಟ್ ಎಲ್ಲರೂ ಕಡಲೆ ಹಿಟ್ಟಲ್ಲೇ ಮುಖ ತೊಳೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರನೇ ಇವಾಗ ಯಾವ ರೀತಿ ಸೋಪ್ ಮಾಡೋದಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವೇ ನೋಡಿದ್ರಲ್ಲ ಕಾಫಿ ಪೌಡ್ರ್ ಯಾವುದು ಅಂತ ಹೇಳ್ಬಿಟ್ಟು, ಸನ್ರೈಸ್ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕಿಷ್ಟೇ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದು. ಕೇವಲ 4 ಪದಾರ್ಥ ಯೂಸ್ ಮಾಡಿಕೊಂಡು ಸ್ಕಿನ್ನು ಎಷ್ಟು ಶೈನಿಯಾಗಿರುತ್ತೆ ಅಂದರೆ, ನೀವು ನನ್ನ ಸ್ಕಿನ್ನ ಅಬ್ಸರ್ವ್ ಮಾಡಿ ನೋಡ್ಬೋದು. ಮುಂಚೆ ಇದ್ದಿದ್ದ ಸ್ಕಿನ್ಗೂ ಈಗೂ ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಇದು ಯಾರಾದರೂ ಬೊಂಗಿರೋದಾಗಿರ್ಬೋದು ಅಥವಾ ಪಿಂಪಲ್ ಕಲೆ ಆಗಿರೋದಿರ್ಬೋದು, ಹಚ್ಚಿ ನೋಡಿ, ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೊತ್ತಾ. ಕೆಲವ್ರು ಹೇಳ್ತಾರೆ ಮುಖಕ್ಕೆ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಬಾರ್ದು ಅಂತ, ಅದು ರಾಂಗು. ನಮ್ಮಮ್ಮ ನನಗೆ ಬುದ್ಧಿ ಬಂದಾಗಿಂದನೂ ಕಡಲೆ ಹಿಟ್ಟಲ್ಲೇ ಮುಖ ತೊಳಿ, ಸೋಪೆಲ್ಲ ಹಾಕ್ಬೇಡ. ಈಗ ಚಳಿಗಾಲದಲ್ಲಿ ನೋಡಿರ್ಬೋದು ನೀವೇ, ಎಷ್ಟು ಮುಖ ಎಲ್ಲ ನಮ್ಮದು ಹಾಗೆ ಓಪನ್ ಆಗೋ ಥರ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಮಮ್ಮ ಹೇಳೋರು, ಉಗುರು ಬೆಚ್ಚಗಿರೋ ನೀರಲ್ಲಿ, ಅಂಡೆ ಒಲೆ ನೀರಲ್ಲಿ ಮುಖ ತೊಳ್ಕೊ, ಸ್ವಲ್ಪ ಕಡಲೆ ಹಿಟ್ಟಾಕಿ ಚೆನ್ನಾಗಿ ಮುಖನ ಒಂದು 2 ನಿಮಿಷ ಉಜ್ಜಿಬಿಟ್ಟು ಆಮೇಲೆ ಮುಖ ತೊಳ್ಕೊ ಅಂತ ನಮ್ಮಮ್ಮ ನನಗೆ ಆ ಥರ ಹೇಳ್ಕೊಡ್ತಿದ್ರು. ಇವಾಗ ಬೆಂಗಳೂರು ಲೈಫ್ ಹೇಗಾಗಿದೆ ಅಂದರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಹೆಣ್ಮಕ್ಳು, ತುಂಬ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅವರು ಕಡಲೆ ಹಿಟ್ಟಲ್ಲಿ ಯಾವಾಗಲೂ ಮುಖ ತೊಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇದೊಂದು ಸೋಪ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೇಲಿ, ನೋಡಿ ಎಂಥ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನೀವೇ ನನಗೆ ಕಮೆಂಟ್ ಹಾಕ್ತೀರಾ. ಇನ್ನೊಂದು ಏನಪ್ಪ ಅಂತ ಅಂದರೆ, ಸೋಪ ಮಾಡಿ ಹಚ್ಚಿ ಅಟ್ಲೀಸ್ಟು ಒಂದು 2 ತಿಂಗಳು 3 ತಿಂಗಳಾದ್ರೂ ಸೋಪ್ ಯೂಸ್ ಮಾಡಲೇಬೇಕು ನೀವು. ಒಂದು ವಾರ 15 ದಿನ ಯೂಸ್ ಮಾಡಿಬಿಟ್ಟು ನಮಗೆ ಈ ಥರ ರಿಸಲ್ಟೇ ಸಿಕ್ಕಿಲ್ಲ ಅಂತ ಹೇಳೋದು ಅದು ತಪ್ಪು. ಭಾನುವಾರ ಎಲ್ರಿಗೂ ರಜಾ ಇದ್ದೇ ಇರುತ್ತೆ, ಫ್ರೀ ಟೈಮಲ್ಲಿ ಇದನ್ನು ಮಾಡಿ ಇಟ್ಕೊಳ್ಳಿ ಸೋಪು. ನನಗೆ ಇದೊಂದು ಸೋಪಲ್ಲಿ ನನಗೆ ಏನಿಲ್ಲ ಅಂದ್ರೂ 2 ಸೋಪ್ ಆಗಿದೆ. 2 ಸೋಪು ಮ್ಯಾಕ್ಸಿಮಮ್ ನಾನು ಒಬ್ಬಳೇ ಯೂಸ್ ಮಾಡ್ತೀನಿ ಅಂದರೆ 3 ಮಂತ್ಸ್ 4 ಮಂತ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಕೂಡ ಈ ಥರ ಮಾಡಿ ನೋಡಿ, ಓಕೆನಾ. ಇವಾಗ ನಾನು ನೋಡಿ ಮೆಡಿಮಿಕ್ಸ್ ಸೋಪ್ ತೊಗೊಂಡಿದ್ದೀನಿ. ಮೆಡಿಮಿಕ್ಸ್ ಸೋಪ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಬೇಕು. ಇದಕ್ಕೆ ಬೇರೆ ಯಾವುದೇ ಸೋಪ್ ಹಾಕೋಂಗಿಲ್ಲ. ಆಮೇಲೆ ಸುಮ್ಮನೆ ನೀವು ಸೋಪ್ ಹಾಕಬೇಕು, ನಮಗೆ ಫ್ಲೇವರ್ ಇದಿಷ್ಟ ಆಗಿದೆ ಅದಿಷ್ಟ ಆಗಿದೆ, ಫ್ಲೇವರ್ ಎಲ್ಲ ನೋಡಬೇಡಿಪ್ಪ ಆಯಿತಾ. ಫ್ಲೇವರ್ ನೋಡೋದ್ರಿಂದ ಏನೂ ಯೂಸ್ ಇಲ್ಲ ನಮಗೆ. ನನಗೆ ಆವಾಗಿಂದನೂ ನಮ್ಮಮ್ಮ ಮೆಡಿಮಿಕ್ಸೇ ತರಿಸ್ಕೊಡ್ತಾ ಇದ್ದಿದ್ದು. ನಾನು ಈಗಲೂ ಕೂಡ ಮೆಡಿಮಿಕ್ಸೇ ಯೂಸ್ ಮಾಡ್ತಾ ಇರೋದು. ಆವಾಗ ಫುಲ್ಲು ಗ್ರೀನ್ ಕಲರ್ ಇತ್ತು, ಈಗ ಸ್ವಲ್ಪ ನಾನು ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ಯಾಕಂದರೆ ಈ ಸೋಪಿಗೆ ಟ್ರಾನ್ಸ್ಪರೆಂಟ್ ಸೋಪ್ನೇ ಹಾಕಬೇಕಾಗಿರೋದು. ನಾವು ಸೋಪ್ ಮಾಡ್ಕೋತೀವಲ್ಲ, ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗಿರೋ ಸೋಪ್ನೇ ಯೂಸ್ ಮಾಡಬೇಕು. ಮೆಡಿಮಿಕ್ಸ್ ಆಗಿರ್ಬೋದು ಅಥವಾ ಪಿಯರ್ಸ್ ಬರುತ್ತೆ, ಟ್ರಾನ್ಸ್ಪರೆಂಟ್ ಕೊಡಿ ಅಂದರೆ ಕೊಡ್ತಾರೆ, ಅದು ತೊಗೋಬೋದು. ಬ್ಲೂ ಕಲರಲ್ಲಿ ಬರುತ್ತೆ ಪಿಯರ್ಸ್ ಆದರೆ. ಇವೆರಡು ಬಿಟ್ಟರೆ ಬೇರೆ ಯಾವುದನ್ನು ನಾನು ಸಜೆಸ್ಟ್ ಮಾಡಲ್ಲ, ಓಕೆನಾ. ಇಲ್ಲಿ ನೋಡಿ 2 ಸತಿ ಬಾಯ್ಲ್ಡ್ ಮಾಡ್ಕೊಬೇಕು, ಅಂದರೆ ಡಬಲ್ ಬಾಯ್ಲ್ಡ್ ಮಾಡ್ಕೊಬೇಕು.
ಒಂದು ಕಡಾಯಿಗೆ ನಾನು ನೀರಿಟ್ಕೊಂಡಿದ್ದೀನಿ. ನೀರಿಟ್ಕೊಂಡು ನಿಮ್ಮ ಹತ್ರ ಯಾವ್ದಾದ್ರು ದಪ್ಪ ತಳ ಇರೋಂಥ ಪಾತ್ರೆ ತೊಗೊಳ್ಳಿ. ನಾನಿಲ್ಲಿ ಬೌಲ್ ಅಂದರೆ ಒಂದು ಬಟ್ಲನ್ನ ತೊಗೊಂಡಿದ್ದೀನಿ. ಆ ಬಟ್ಲಿಗೆ ನೋಡಿ ನಾನು ಸೋಪ್ ಪೇಸ್ಟ್ನ ಹಾಕಿದ ತಕ್ಷಣವೇ, ಅಂದರೆ ಮೆಡಿಮಿಕ್ಸ್ ಸೋಪ್ನ ಹಾಕಿದ ತಕ್ಷಣವೇ ಅದೇನಾಯ್ತು ಹೇಳಿ ಫುಲ್ಲು ಕರ್ಗೋಯ್ತು. ಅದೇ ನೀವು ಬೇರೆ ಸೋಪ್ನ ಹಾಕಿದ್ರೆ ಅದು ಕರ್ಗೋದು ಇಲ್ಲ, ಏನೂ ಇಲ್ಲ, ಹೇಗೆ ಹಾಕಿರ್ತೀರೋ ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೋಡಿಕೊಂಡು ಸೋಪ್ನ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ನಾನು ಈ ಸೋಪ್ನ ಕರಗಿಸ್ಕೊಂಡಿದ್ದ ಮೇಲೆ ಇದಕ್ಕೆ ನಾನೇನು ಪೌಡರ್ ತೊಗೊಂಡಿದ್ದೀನಲ್ಲ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾಫಿ ಪೌಡರು, ಇದಿಷ್ಟನ್ನು ಕೂಡ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನಾನು ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನೇನು ನೀರಲ್ಲಿ ಮಿಕ್ಸ್ ಕಲಸಿ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಸಾಕು, ನಾವೀಗ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ತೊಗೊಂಡ್ರೆ ನನಗೆ 2-3 ಸೋಪ್ ಆಗೋದು. ನಾನೇನು ಮಾಡಿದೆ ಅಂದರೆ ಒಂದು ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ದೊಡ್ಡದು ಸೋಪಿನ ಬಾಕ್ಸ್ನೇ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸೋಪ್ ಮೋಲ್ಡ್ ಇಲ್ಲ ಅಂತ ಅಂದರೆ ನೀವು ಮನೇಲೇ ಇರೋ ಅಂಥ ಬೌಲ್ ಯೂಸ್ ಮಾಡಿಕೊಂಡು, ಪ್ಲಾಸ್ಟಿಕ್ ಬೌಲ್ ಇರುತ್ತೆ ಅಥವಾ ಸ್ಟೀಲ್ ಬೌಲ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಸೋಪ್ನ ರೆಡಿ ಮಾಡ್ಕೋಬೋದು. ಇದಕ್ಕೆ ನಾನು ಇವಾಗ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಏನಕ್ಕಪ್ಪ ಅಂದರೆ ನಮ್ಮ ಸ್ಕಿನ್ನ ಸಾಫ್ಟ್ ಮಾಡುತ್ತೆ, ಮಾಯಿಶ್ಚರೈಸಿಂಗ್ ಮಾಡುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಸ್ಕಿನ್ನ ಗ್ಲೋ ಮಾಡುತ್ತೆ. ಇದು ತುಂಬ ಶೈನಿಯಾಗಿಡಿಸುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಈ ಸೋಪ್ನ ಒಂದು ಸರ್ತಿ ಖಂಡಿತವಾಗ್ಲೂ ಯೂಸ್ ಮಾಡಿ ನೋಡಿ. ನೀವು 100ಕ್ಕೆ 100% ನಾನು ಶ್ಯೂರ್ ಕೊಡ್ತೀನಿ ನಿಮಗೆ. ಮುಖದಲ್ಲಾಗಿರೋ ಅಂಥ ಬೊಂಗಾಗಿರ್ಬೋದು, ವೈಟ್ ಪ್ಯಾಚಸ್ ಆಗಿರ್ಬೋದು, ಪಿಂಪಲ್ ಕಲೆ ಆಗಿರ್ಬೋದು, 100ಕ್ಕೆ 100% ಇದು ಹೋಗುತ್ತೆ. ಓಕೆನಾ? ಇವಾಗ ನೋಡಿ ಕೊಬ್ಬರಿ ಎಣ್ಣೆನ 1-2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನೊಂದೇನು ಗೊತ್ತಾ, ಇದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ನಾನು ನನ್ನ ಮಗಳು 5 ವರ್ಷ ಅಲ್ವಾ, ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಇವಾಗ ಬೇಬಿ ಸೋಪ್ ಹಾಕೋದು. ಚಿಕ್ಕ ಪಾಪುಗೆ ಅಷ್ಟೇ ಬೇಬಿ ಸೋಪ್ ಹಾಕೋದು. ಇವಳಿಗೆ ನಾನು ಮಾಡೋ ಕ್ಯಾರೆಟ್ ಸೋಪು, ಬೀಟ್ರೋಟ್ ಸೋಪು, ಕಡಲೆ ಹಿಟ್ಟಿನ ಸೋಪು ಈ ಥರನೇ ಅವಳಿಗೆ ಯೂಸ್ ಮಾಡ್ತಾ ಇರೋದು, ನಮ್ಮ ದೊಡ್ಡ ಮಗಳಿಗೆ. ನೋಡಿ ಅದು ಸೋಪ್ ಬೇಸು ನನ್ನ ಹತ್ರ, ಸೋಪ್ ಮೋಲ್ಡ್. ಅದು ನಿಮ್ಮ ಹತ್ರ ಸೋಪ್ ಮೋಲ್ಡ್ ಇಲ್ಲ ಅಂದರೆ ನಾನು ಹೇಳೋದ್ನಲ್ಲ, ಬೌಲ್ ಆದರೂ ಯೂಸ್ ಮಾಡ್ಕೋಬೋದು ಅಂತ. ಇವಾಗ ನೋಡಿ ಅದು ತಣ್ಣಗೆ ಹಾಕೋಕ್ಕೆ ಬಿಡಬಾರ್ದು. ಅದನ್ನು ತೊಗೊಂಡಿದ ತಕ್ಷಣ ಬೇಗನೆ ಹಾಕ್ಬಿಡ್ಬೇಕು. ಈ ಸ್ವಲ್ಪ ನಾನು ತೋರಿಸ್ತಾ ಇರೋದು ಅದಿಲ್ಲ ಅಂತಂದರೆ ಸೋಪಿನ ಬಾಕ್ಸ್ ಇದೆಯಲ್ಲ, ಅದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ವಿತಿನ್ 10 ಮಿನಿಟ್ಸಿಗೆಲ್ಲ ರೆಡಿ ಆಗಿಬಿಡುತ್ತೆ ಈ ನಮ್ಮ ಸೋಪು ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ. ಓಕೆನಾ? ಇದು ಏನು ಗೊತ್ತಾ, ಸೆಟ್ ಆಗಲಿಕ್ಕೆ ಏನಿಲ್ಲ ಅಂದ್ರೂ 1 ಅವರ್ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. 1 ಅವರಲ್ಲೆಲ್ಲ ನೀಟಾಗಿ ಸೆಟ್ ಆಗಿಬಿಡುತ್ತೆ. ಇದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದು ಅಕಸ್ಮಾತ್ ನೀವೇನಾದ್ರೂ ಸ್ಟೀಲು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸೋಪ್ ಮಾಡ್ಕೋತೀವಿ ಅನ್ನೋದಾದರೆ ಒಂದು ಸ್ಟೀಲ್ ಬೌಲ್ ಪಾತ್ರೆಗೆ ನೀವು ಯಾವ್ದು ತೊಗೋತೀರೋ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸುತ್ತ ಅಪ್ಲೈ ಮಾಡಿಬಿಟ್ಟು, ಆಮೇಲೆ ಸೋಪ್ ಏನು ಮಾಡ್ಕೊಂಡಿರ್ತೀವಲ್ಲ ಮಿಶ್ರಣನ ಅದಕ್ಕೆ ಹಾಕಿದ್ರೆ ಸಾಕು. ನೋಡಿ ಈಗ ಇದು 2 ಅವರ್ಸ್ ಆಗಿದೆ. 2 ಅವರ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ. ಅದನ್ನೇನು ನಾವೇನು ರಿಸ್ಕೇ ತೊಗೊಳಂಗಿಲ್ಲ, ಅಷ್ಟು ಚೆನ್ನಾಗಿ ಅದೇ ಬರ್ತಾಯಿದೆ ಸೋಪು. ನೋಡಿದ್ರಲ್ವಾ? ಇಷ್ಟ ಆಯಿತಾ? ತುಂಬ ಚೆನ್ನಾಗಿದೆ. ನೀವು ಒಂದು ಸರ್ತಿ ಮಾಡ್ಕೊಳ್ಳಿ. ಓಕೆನಾ? ಕಷ್ಟ ಏನಿಲ್ಲ. ಇದು ನಾವು 10 ನಿಮಿಷ ಎಫರ್ಟ್ ಆಗ್ತೋ ಅಂತ ಅಂದರೆ ಮಾಡ್ಕೋಬೋದು ಮನೆಯಲ್ಲೇ. ಓಕೆ, ನೋಡಿದ್ರಲ್ಲ ನಾನು ಸೋಪು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಒಂದು ಸತಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಏನಿಲ್ಲ ಅಂದರೂ ಸೋಪ್ನ ಅಟ್ಲೀಸ್ಟ್ ಒಂದು 2 ತಿಂಗಳಾದ್ರೂ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮೂಗು ಮೇಲಾಗಿರೋಂಥ ಬೊಂಗಾಗಿರ್ಬೋದು, ಕೆನ್ನೆ ಮೇಲೆ ಎಲ್ಲ ಕಡೆ ಆಗಿರುತ್ತೆ ಬೊಂಗು, ಖಂಡಿತ ಅದು ಹೋಗುತ್ತೆ. ಟೈಮ್ ತೊಗೋಬೇಕು ನಾವು. ನೀವೇನು ಅಂದರೆ ಹಚ್ಕೊಂಡಿದ ತಕ್ಷಣವೇ 2 ದಿನ 3 ದಿನಕ್ಕೆಲ್ಲ ಅದು ಹೋಗ್ಬಿಡಲ್ಲ. ಒಂದು 3 ತಿಂಗಳು 4 ತಿಂಗಳಾದರೂ ಟ್ರೈ ಮಾಡಿ ನೋಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಮತ್ತು ನೀವು ಮೆಡಿಕಲ್ಗೆ ಹೋಗ್ಬಿಡೋದು, ಒಂದು ಯಾವುದೋ ನಿಮಗೆ ಸಿಕ್ಕೋ ಅಂತ ಕ್ರೀಮ್ ತೊಗೊಬಂದ್ಬಿಡೋದು, ಹಚ್ಕೊಬಿಡೋದು, ಪಕ್ಕದ ಮನೆಯವ್ರು ಹೇಳಿದ್ರು ಅಂದ್ಬಿಟ್ಟು ತೊಗೊಬಂದು ಹಚ್ಕೊಬಿಡೋದು, ಅದೆಲ್ಲ ಮಾಡಿದ್ರೆ ಸ್ಕಿನ್ನು ಸ್ವಲ್ಪ ತುಂಬ ಸೆನ್ಸಿಟಿವ್ ಇರುತ್ತೆ. ಇಲ್ಲೆಲ್ಲರೂ ಹಚ್ಕೊಂಡು ಏನಾದ್ರು ಆದರೆ ಗೊತ್ತಾಗಲ್ಲ. ಬಟ್ ಫೇಸ್ಗೆ ಹಚ್ಕೊಂಡು ಕ್ರೀಮು ಏನಾದರೂ ಎಫೆಕ್ಟ್ ಆಯಿತು ಅಂತಂದರೆ ಯಾರು ಜವಾಬ್ದಾರಿ ಆಗ್ತಾರೆ? ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಸೋಪ್ನ ನಾನು ಹೇಳ್ಕೊಟ್ಟಿರೋಂಥ ಸೋಪ್ನ ಟ್ರೈ ಮಾಡಿ ನೋಡಿ. ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನಮಗೆ ಅಂತ ಹೇಳ್ಬಿಟ್ಟು. ನನಗೆ
ಇಲ್ಲಿ ಸುಟ್ಟೋಗಿತ್ತು. ನನ್ನ ಹಳೆಯ ಬ್ಲಾಗಲ್ಲೆಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ನನಗಿದು ಏನೋ ಒಂದು ಕಿಡಿ ತಾಗ್ಬಿಟ್ಟು ಪ್ಲಾಸ್ಟಿಕ್ ಬಿದ್ದು ಇಲ್ಲಿ ಫುಲ್ಲು ಸುಟ್ಟೋಗಿ ಇದಿಷ್ಟು ಮಾರ್ಕ್ ಆಗಿಬಿಟ್ಟಿತ್ತು. ಪೂರ್ತಿ ಜಾಸ್ತಿನೇ ಇತ್ತು. ನಾನು ಈ ಸೋಪ್ನ ಸ್ವಲ್ಪ ಟ್ರೈ ಮಾಡ್ತಾ ಹೋಗಿದೆ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಅವಾಗೂ ಇವಾಗೂ ತುಂಬಾ ವ್ಯತ್ಯಾಸ ಇದೆ. ನೀವು ಟ್ರೈ ಮಾಡಿ, ಓಕೆನಾ? ಬೊಂಗಿರೋರಂತೂ ಎಕ್ಸ್ಪೆಷಲಿ ಟ್ರೈ ಮಾಡಿ, ಓಕೆ? ಅದು ಇದು ಕ್ರೀಮೆಲ್ಲ ತೊಗೊಬಂದು ಮೆಡಿಕಲ್ ಸ್ಟೋರಲ್ಲಿ ಹಾಕೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ನಾನು ಹೇಳ್ಕೊಟ್ಟಿರೋ ರೆಮಿಡಿನ ಟ್ರೈ ಮಾಡಿ ನೋಡಿ ಒಂದು ಸತಿ. ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ನಾನು ನೆಕ್ಸ್ಟು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.